ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 55. ಅತ್ತೆ ಅವರೆಲ್ಲಿ ಎನ್ನುತ್ತಾ ಅಡುಗೆ ಮನೆಗೆ ಬಂದಿದ್ದಳು ಅವನಿ. ಅವನು ತೋಟಕ್ಕೆ ಹೋಗಿದ್ದಾನೆ ಅವನಿ, ಇಷ್ಟೊತ್ತಿಗೆ ಬರಬೇಕಿತ್ತು, ತಿಂಡಿಗೆ ಬೇಗ ಬಾ ಅಂತ ಹೇಳಿದ್ದೆ ಎಂದ ಸವಿತಾ ಅವನಿಯ ಊಟದ ಬಾಕ್ಸನ್ನು ಕೈಗಿತ್ತರು. ಹೌದಾ, ಸರಿ ಅತ್ತೆ, ನಂಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ, ಅವ್ರು ಬಂದಮೇಲೆ ಹೇಳಿ. ಅವನಿ ದೇವರಿಗೆ ನಮಸ್ಕರಿಸಿ ಹೊರಟಳು. ಸವಿತಾ ನಗುತ್ತಾ ಕಳುಹಿಸಿಕೊಟ್ಟರು. 10 ನಿಮಿಷದ ನಂತರ ಆದಿತ್ಯ ಬಂದಿದ್ದ. ಅಮ್ಮ, ಸಿಕ್ಕಾಪಟ್ಟೆ ಹಸಿವು, ಬೇಗ ದೋಸೆ ಮಾಡು ಎನ್ನುತ್ತಾ ಕೈ ತೊಳೆದು ಅಡುಗೆ ಮನೆಗೆ ಬಂದು ಕುಳಿತಿದ್ದ. ಅವನಿ ಆಗಲೇ ಹೋದ್ಲು, ನೀನು ಯಾಕೆ ಲೇಟ್ ಮಾಡಿದೆ, ಕಾಲೇಜಿಗೆ ಹೋಗಲ್ವಾ ದೋಸೆ ಮಾಡುತ್ತಲೇ ಕೇಳಿದ್ದರು ಸವಿತಾ. ಅಮ್ಮ, ಅಂದ್ಕೊಂಡೆ ಅವಳು ಹೋಗಿರ್ತಾಳೆ ಅಂತ. ಕಾಲೇಜಿಗೆ ಮಧ್ಯಾಹ್ನ ಹೋಗ್ತೀನಿ, ಇವತ್ತು ಬೆಳಗ್ಗೆ ಏನೋ ಸಮಾರಂಭ ಇದೆ, ನಾವು ಹೋಗಲೇಬೇಕು ಅಂತ ಏನಿಲ್ಲ, ಅದಕ್ಕೆ ಒಂದಿಷ್ಟು ಮನೆ ಕೆಲಸ ಮಾಡ್ಬೋದು ಅಂತ ಅನಿಸ್ತು ಎಂದು ದೋಸೆ ತಿನ್ನಲು ಶುರು ಮಾಡಿದ್ದ. ಸ್ವಲ್ಪ ಸಮಯದ ನಂತರ ಏನೋ ನೆನಪಾದವನಂತೆ, ಅಮ್ಮ, ನಾನು ಹೇಳಿದ ಕೆಲಸ ಏನು ಮಾಡಿದೆ, ವಿಷಯ ತಿಳ್ಕೊಂಡು ಬಂದ್ಯಾ? ಹೌದು ಆದಿತ್ಯ, ಹೋಗಿದ್ದೆ, ಎಲ್ಲ ವಿಷಯ ಗೊತ್ತಾಗಿಲ್ಲ, ಒಂದಿಷ್ಟು ಕಲೆ ಹಾಕಿದ್ದೀನಿ ಎಂದು ನಗುತ್ತಾ ಚಹದ ಲೋಟ ತಂದು ಅವನ ಬಟ್ಟಲಿನ ಪಕ್ಕ ಇಡುತ್ತಾ ತಾವೂ ಒಂದು ಲೋಟ ತೆಗೆದುಕೊಂಡು ಕುಡಿಯಲು ಕುಳಿತರು ಸವಿತಾ. ಆದಿತ್ಯ ಅವರ ಮಾಹಿತಿ ಸಂಗ್ರಹಣೆ ಏನೆಂದು ತಿಳಿಯಲು ಅವರನ್ನು ನೋಡಿದ. ಅದೇನೋ ಪಾರ್ವತಿ ಅಣ್ಣ ನೋಡಿ ಸಂಬಂಧ ಅಂತೆ, ದೊಡ್ಡ ಕುಳ, ಶಿರ್ಸಿಯಿಂದ ಸ್ವಲ್ಪ ದೂರ ಅವ್ರ ಮನೆ ಇರೋದು. ಮದುವೆ ಆದ್ಮೇಲೆ ಪಾರ್ವತಿನೂ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಹುಡುಗನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂದರು ಸವಿತಾ. ಅಮ್ಮ, ಬೇಕಾಗಿರೋ ವಿಷಯ ಬಿಟ್ಟು ಉಳ್ದಿದ್ದನ್ನೆಲ್ಲ ತಿಳ್ಕೊಂಡು ಬಂದಿದ್ಯಾ, ತನಿಖೆ ಸರಿಯಾಗಿ ಆಗಿಲ್ಲ ಅಮ್ಮ ನಕ್ಕ ಆದಿತ್ಯ. ಇಷ್ಟಾದರೂ ತಿಳ್ಕೊಂಡು ಬಂದೆ, ನಿನ್ಕಿಂತ ಜಾಸ್ತಿ ಮಾರ್ಕ್ಸ್ ನನಗೆ. ನೀನು ರಾಧಾ ಜೊತೆ ಜಾಸ್ತಿ ಸಮಯ ಇರ್ತೀಯ, ಅವಳಿಗೆ ಮದುವೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ಅಷ್ಟಕ್ಕೂ ನಂಗೀಗ ಯಾರ ಚಿಂತೆನೂ ಇಲ್ಲ. ನಿಂಗೆ ಮದುವೆ ಆಯಿತು, ನಂಗಿನ್ನು ಪುಟ್ಟ ಆದಿತ್ಯ ಅಥವಾ ಪುಟ್ಟಿ ಅವನಿಯನ್ನು ಕೊಟ್ಬಿಡು, ಸಂತೋಷದಿಂದ ಇರುವಷ್ಟು ಜೀವನ ಕಳೆದು ಹೋಗ್ತೀನಿ ನಕ್ಕರು ಸವಿತಾ. ಆದಿತ್ಯ ಕೂಡ ನಕ್ಕ. ಮತ್ತೆ ಮೌನ ಆವರಿಸಿತು. ದೋಸೆ ತಿಂದು ಪ್ಲೇಟ್ ತೊಳೆದು ಆದಿತ್ಯ ಹೊರಗಡೆ ಹೊರಟಾಗ ಸವಿತಾ ಅವನನ್ನು ಕರೆದರು. ಏನು ಎನ್ನುವಂತೆ ಅವರ ಮುಂದೆ ಬಂದು ಕುಳಿತ. ಆದಿತ್ಯ, ನಿನ್ನ ತಲೆಯಲ್ಲಿ ಏನಿದೆ, ಈ ವಿಷಯದ ಬಗ್ಗೆ ಯಾಕೆ ಕೇಳಿದೀಯಾ ಕೇಳಿದರು ಸವಿತಾ. ಏನಿಲ್ಲಮ್ಮ, ನಾನೇ ನೇರವಾಗಿ ಅವಳಿಗೆ ಕೇಳಿದರೆ ಅವಳಿಗಂತೂ ಮುಜುಗರ ಆಗ್ಬೋದು, ಮತ್ತೆಲ್ಲ ಕಡೆ ಮದುವೆ ಅಂತ ಅಷ್ಟೇ ಗೊತ್ತಿದೆ, ಗಾಳಿ ಸುದ್ದಿ ಥರ. ಇನ್ನೂ ಯಾವುದೂ ಸರಿಯಾಗಿ ಗೊತ್ತಿಲ್ಲದೆ ಯಾಕೆ ಮಾತಾಡೋದು ಅಂತ. ನೀನೇ ಹೇಳಿದ್ಯಲ್ಲ, ಹೆಂಗಸ್ರಿಗೆ ವಿಷಯ ಬೇಗ ಗೊತ್ತಾಗುತ್ತೆ ಅಂತ, ಅದಕ್ಕೆ ನಿನ್ನನ್ನು ಕೇಳಿದ್ದು, ಕುತೂಹಲ ಅಷ್ಟೇ, ಮತ್ತೇನಿಲ್ಲ ಎಂದ. ನೋಡು ಆದಿತ್ಯ, ನಿನ್ನ ಮಾತನ್ನು ನಂಬ್ತೀನಿ, ಆದರೆ ಒಂದು ಮಾತು, ಅವ್ರ ಮನೆ ವಿಷಯಕ್ಕೆ ಹೋಗಬೇಡ. ಆ ಪಾರ್ವತಿ ಅಣ್ಣ ಶಶಿಧರ ಸರಿಯಿಲ್ಲ, ಅವರೆಲ್ಲ ಶ್ರೀಮಂತರು, ಅವ್ರ ವ್ಯವಹಾರ ನಮಗೆ ಬೇಡ. ಈಗ ನಿಂಗೆ ಮದುವೆ ಆಗಿದೆ, ನಿನ್ನ ಸಂಸಾರ ಅಂತ ಸುಮ್ಮನೆ ಇರು, ಈಗ ಯಾವುದೇ ತಲೆನೋವು ಬೇಡ ಎಂದರು ಗಂಭೀರವಾಗಿ. ಎಷ್ಟು ಶ್ರೀಮಂತರು, ಯಾವ ಥರ ಜನ ಅಂತ ಗೊತ್ತಾಗುತ್ತೆ. ದುಡ್ಡಿದೆ, ಆದರೂ ತಂಗಿ ಮನೆ ಸಾಲ ತೀರಿಸಿ ಅವ್ರ ಮನೆ ಸಮಸ್ಯೆ ಸರಿ ಮಾಡೋದು ಬಿಟ್ಟು ಮದುವೆ ಮಾಡೋ ವಿಚಾರದಲ್ಲಿದ್ದಾನೆ ಆ ಶಶಿಧರ ಆದಿತ್ಯ ಕೋಪದಲ್ಲಿ ಹೇಳಿದ್ದ. ಇದೇ ಬೇಡ ಅಂದಿದ್ದು ಆದಿತ್ಯ. ನಿನ್ನ ದನಿಯಲ್ಲಿರೋ ಆವೇಶ ನನಗೇನು ಹೊಸದಲ್ಲ. ನಿನ್ನ ಚಿಕ್ಕವನಿದ್ದಾಗಿಂದಲೂ ಅಷ್ಟೇ, ಎಲ್ಲ ಅನ್ಯಾಯ ಕಂಡ್ರೂ ಸುಮ್ಮನೆ ಇರುವವನಲ್ಲ. ನಿನ್ನ ಹಠ, ಸರಿ ಇರೋದನ್ನೇ ಮಾಡಬೇಕು ಅನ್ನೋ ನಿನ್ನ ಧೋರಣೆ, ಅದು ನಂಗೆ ಹೆಮ್ಮೆ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಅದೆಷ್ಟೋ ರಾತ್ರಿ ಬೈದಲ್ಲಿ ನಿದ್ದೆ ಇಲ್ಲದಂತೆ ಮಾಡಿತ್ತು ಎನ್ನುತ್ತಾ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. ಸವಿತಾ ಮುಂದುವರೆದರು. ನಿಮ್ಮ ತಂದೆ ತೀರ್ಕೊಂಡ್ಮೇಲೆ ನಿನ್ನನ್ನು ಬೆಳೆಸೋದು ನಂಗೆ ಅಷ್ಟು ಸುಲಭ ಇರಲಿಲ್ಲ ಆದಿತ್ಯ. ನೀನು ಕೆಟ್ಟವನಾಗಿರಲಿಲ್ಲ, ಆದರೆ ಲೋಕದ ಸರಿ ತಪ್ಪುಗಳನ್ನು ತಿದ್ದೋಕೆ ಹೋಗಿ ನೀನು ಎಷ್ಟೋ ಬಾರಿ ಜಗಳ ಮಾಡ್ಕೊಂಡಿದೀಯ, ದೊಡ್ಡವರನ್ನು ಪ್ರಶ್ನೆ ಮಾಡಿದೀಯ. ನಿನ್ನ ಬಗ್ಗೆ ನಂಗೊಬ್ಳಿಗೆ ಚಿಂತೆ ಆಗ್ತಿತ್ತು, ಆದರೆ ಈಗ ಹಾಗಲ್ಲ. ಈಗ ನಿನ್ನ ಜೊತೆ ಅವನೀನೂ ಇದ್ದಾಳೆ, ನೀನೊಂದು ಸಂಸಾರ ಕಡಿಪಾಯ ಹಾಕಿದೀಯ, ನಿನ್ನ ಮೇಲೆ ಈಗ ಜವಾಬ್ದಾರಿ ಇದೆ. ನಿನ್ನ ಪ್ರಶ್ನೆ ಮಾಡೋ ಗುಣ, ಸಮಾಜನ ಸರಿ ಮಾಡೋ ಹಠ ಇವತ್ತು ಮತ್ತೆ ಶುರುವಾದರೆ ಅದ್ರ ಬಿಸಿ ಅವಳಿಗೂ ತಟ್ಟುತ್ತೆ. ಶಶಿಧರ್ನಂಥವ್ರ ಬಗ್ಗೆ ನಂಗೆ ಗೊತ್ತಿಲ್ಲದೇನಲ್ಲ, ಆದರೆ ಅವ್ರು ಶ್ರೀಮಂತರು, ಪ್ರಭಾವ ಇರೋರು, ಅಂಥವ್ರ ಜೊತೆ ಗುದ್ದಾಟಕ್ಕೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬೇಡ. ನಾನು ಹಿಂಗೆ ಹೇಳೋದಿಷ್ಟೇ, ನಿನ್ನ ಸಂಸಾರ, ನಿನ್ನ ಮನೆ ಮೊದಲ ಆದ್ಯತೆ ಆಗಿರಲಿ ಗಂಭೀರವಾಗಿ ಹೇಳಿದ್ದರು ಸವಿತಾ. ಸವಿತಾ ಅವರ ಕಣ್ಣಲ್ಲಿದ್ದ ಆತಂಕ ನೋಡಿ ಆದಿತ್ಯನಿಗೆ ಮನಸ್ಸಿನಲ್ಲಿ ಒಂದು ಕ್ಷಣ ಸಂಕಟವಾಯಿತು. ಅವನು ಅವರನ್ನು ನೋಡಿ, ಅಮ್ಮ, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ನಾನೇನೋ ಆ ಶಶಿಧರನ ಮನೆಗೆ ಜಗಳಕ್ಕೆ ಹೋಗ್ತಿಲ್ಲ, ಅಷ್ಟಕ್ಕೂ ನಂಗೇನು ಕೆಲಸ ಅವ್ರ ಮನೆಯಲ್ಲಿ, ನೀನು ಆರಾಮಾಗಿರು ಭರವಸೆ ನೀಡಿದ. ಆ ಮಾತು ಕೇಳಿ ಸವಿತಾ ಅವರಿಗೆ ಸ್ವಲ್ಪ ಸಮಾಧಾನವಾಯಿತು. ಅಷ್ಟಾದರೆ ಸಾಕು, ನಂಗೆ ನೆಮ್ಮದಿ ಎಂದು ಅಡುಗೆ ಮನೆಯ ಕೆಲಸ ಮುಂದುವರೆಸಿದರು. ಆದರೆ ಆದಿತ್ಯ ಅಲ್ಲಿಂದ ಹೊರಗೆ ಹೆಜ್ಜೆ ಹಾಕುವಾಗ ಅವನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಇತ್ತು. ಅಮ್ಮನಿಗೆ ಭರವಸೆ ಏನೋ ಕೊಟ್ಟಿದ್ದ, ಆದರೆ ಅವನ ಮನಸ್ಸಿನ ಒಳಗೆ ಮಾತುಗಳೇ ಬೇರೆ ಇದ್ದವು. ಅಮ್ಮ,
ನೀನೇನೋ ನಂಗೆ ಬುದ್ಧಿ ಹೇಳಿದೆ, ಆದರೆ ನಿನ್ನ ಮುದ್ದಿನ ಸೊಸೆಗೆ ಯಾರು ಬುದ್ಧಿ ಹೇಳ್ತಾರೆ? ಅವಳ ಹಠ ನಿನ್ಗೆ ಇನ್ನೂ ಗೊತ್ತಿಲ್ಲ. ಅವಳ ಮನ್ಸಲ್ಲಿ ಒಂದ್ಸಲ ಒಂದು ವಿಷಯ ಬಂತು ಅಂದರೆ ಅದನ್ನು ಪೂರ್ತಿ ಮಾಡೋ ತನಕ ಅವಳು ಬಿಡಲ್ಲ. ತನಿಖೆ ಮಾಡೋದು ಅವಳ ತಲೆಯಲ್ಲಿ ಬಂದಿದೆ ಈಗ. ಇನ್ನವಳು ಸುಮ್ಮನೆ ಇರ್ತಾಳಾ? ನನ್ನ ಹಠಮಾರಿ ಎಂದು ತನ್ನಲ್ಲೇ ನಗುತ್ತಾ ಅಂದುಕೊಂಡ. ಆದಿತ್ಯನ ಈ ಮೌನವಾಗಲಿ ಅಥವಾ ಅವನು ತೋರುತ್ತಿರುವ ಸಂಯಮವಾಗಲಿ ಯಾವುದೇ ಭಯದಿಂದ ಅಥವಾ ಉದಾಸೀನತೆಯಿಂದ ಹುಟ್ಟಿದ್ದಲ್ಲ. ಅವನು ಎಂದೂ ಅನ್ಯಾಯವನ್ನು ಕಂಡು ಮುಖ ತಿರುಗಿಸಿದವನಲ್ಲ, ಅಥವಾ ನಿಜವಾಗಿಯೂ ಧ್ವನಿ ಎತ್ತಬೇಕಾದ ಅನಿವಾರ್ಯತೆ ಬಂದಾಗ ಹಿಂದೆ ಸರಿದವನೂ ಅಲ್ಲ. ಆದರೆ ಜೀವನವು ಅವನಿಗೆ ಕಾಲಕ್ರಮೇಣ ಮತ್ತೊಂದು ಪಾಠವನ್ನು ಕಲಿಸಿತ್ತು. ಅದು ಜವಾಬ್ದಾರಿಯ ಪಾಠ. ಈಗ ಅವನು ಸನ್ನಿವೇಶಗಳನ್ನು ಕೇವಲ ಯಾವುದು ಸರಿ ಎಂಬ ಅಳತೆಗೋಲಿನಿಂದ ಅಳೆಯುತ್ತಿರಲಿಲ್ಲ. ಬದಲಾಗಿ ಯಾವುದು ಅನಿವಾರ್ಯ, ಯಾವುದು ಉಚಿತ ಮತ್ತು ಯಾವುದೇ ತನಗೆ ಸಂಬಂಧಿಸಿದು ಎಂಬ ಅಂಶಗಳನ್ನು ಗಮನಿಸುತ್ತಿದ್ದ. ಪ್ರತಿ ಸಮಸ್ಯೆಯಲ್ಲೂ ತಲೆ ಹಾಕಬೇಕು ಎನ್ನುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕುತೂಹಲಕ್ಕೂ ಉತ್ತರ ಸಿಗಲೇಬೇಕು ಎಂದೇನಿಲ್ಲ. ಮತ್ತು ಪ್ರತಿಯೊಂದು ವಿಷಯವನ್ನು ಸರಿಪಡಿಸುವ ಜವಾಬ್ದಾರಿ ತನ್ನದಲ್ಲ ಎಂಬ ಅರಿವು ಅವನಲ್ಲಿತ್ತು. ಒಬ್ಬ ಸಾಮಾನ್ಯ ಮನುಷ್ಯ ಸಂಸಾರವಿರುವ, ತನ್ನದೇ ಆದ ಮಿತಿಗಳಿರುವ ಮತ್ತು ಬೇರೆಯವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದು ಸಹಾಯಕ್ಕಿಂತ ಹೆಚ್ಚಾಗಿ ಹಾನಿಯನ್ನೇ ಮಾಡುತ್ತದೆ ಎಂಬ ಪ್ರಜ್ಞೆ ಇರುವ ಮನುಷ್ಯನಾಗಿದ್ದ ಆದಿತ್ಯ. ಅವನ ಈ ವಿರೋಧವು ವಿಷಯದಿಂದ ನುಣುಚಿಕೊಳ್ಳುವ ಪ್ರಯತ್ನವಾಗಿರಲಿಲ್ಲ, ಅದು ಅವನ ವಿವೇಚನೆಯಾಗಿತ್ತು. ಆದರೆ ಅವನಿ ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿ ಅಥವಾ ಅವಳಿಗೆ ತನ್ನ ಸಹಾಯ ಬೇಕು ಅಂತ ಅನಿಸಿದಾಗ ಅವನು ಅವಳ ಜೊತೆ ಎಷ್ಟೇ ಜಗಳವಾಡಿದರೂ ಅಥವಾ ಅವಳನ್ನು ಬೇಡ ಎಂದು ತಡೆದರೂ ಕೊನೆಗೆ ಅವಳ ಪರವಾಗಿ ನಿಲ್ಲುವುದರಲ್ಲಿ ಅವನು ಎಂದೂ ಹಿಂದೆ ಸರಿಯುವವನಲ್ಲ. ತನ್ನವರ ರಕ್ಷಣೆಗಾಗಿ ಅವನು ಯಾವಾಗಲೂ ಸಿದ್ಧನಿರುತ್ತಾನೆ. ಆದಿತ್ಯ ಕಾಲೇಜು ತಲುಪಿದ್ದ. ನೋಟಿಸ್ ಬೋರ್ಡ್ ಹತ್ತಿರ ಎಂದಿನಂತೆ ನೂಕುನುಗ್ಗಲು. ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ನಿಂತು ಅಲ್ಲಿ ಹಚ್ಚಿದ್ದ ಪಟ್ಟಿಯ ಕಡೆ ಕೈ ತೋರಿಸುತ್ತಿದ್ದರು. ಅಂಕಗಳು, ಪ್ರಾಜೆಕ್ಟ್ ಹಂಚಿಕೆ, ರೋಲ್ ನಂಬರ್ಗಳು. ಕೆಲವರ ಮುಖದಲ್ಲಿ ನಿರಾಳತೆ, ಇನ್ನು ಕೆಲವರಲ್ಲಿ ಅಸಮಾಧಾನ, ಮತ್ತೆ ಕೆಲವರಲ್ಲಿ ಕಿರಿಕಿರಿ. ಆದಿತ್ಯ ಸ್ವಲ್ಪ ದೂರದಲ್ಲೇ ನಿಂತು ಆ ಗುಂಪು ಚದುರುವವರೆಗೂ ಕಾಯುತ್ತಿದ್ದ. ಆಗಲೇ ಅವನಿಗೆ ಆ ಮಾತುಗಳು ಕೇಳಿಸಿದ್ದು. ಹುಡುಗ ಆ ಪೇಪರ್ ಮೇಲೆ ಬೆರಳಿನಿಂದ ಕುಟ್ಟುತ್ತಾ ಹೇಳುತ್ತಿದ್ದ, ಇದು ಮೊದಲು ನನ್ನ ಐಡಿಯಾ ಆಗಿತ್ತು. ಹುಡುಗಿ ಕೈ ಕಟ್ಟಿಕೊಂಡು ನಿಂತಳು. ನಾನದನ್ನು ಇನ್ನೂ ಸ್ವಲ್ಪ ಸುಧಾರಿಸಿದೆ ಅಷ್ಟೇ, ಅದಕ್ಕೆ ಅಂತ ಪ್ರತಿ ಹಂತದಲ್ಲೂ ನಿನ್ನ ಪರ್ಮಿಷನ್ ಬೇಕು ಅಂತೇನೂ ಇಲ್ಲ. ಹುಡುಗ ಮೆಲ್ಲಗೆ ನಕ್ಕ. ನೀನು ಯಾವಾಗಲೂ ಹೀಗೆ ಮಾಡೋದು, ಎಲ್ಲನೂ ನಿನ್ನಿಷ್ಟದಂತೆಯೇ ನಿರ್ಧಾರ ಮಾಡೋದು, ಲೀಡರ್ ಥರ ಮಾಡಬೇಡ. ಯಾರಾದರೂ ಒಬ್ಬರು ಮಾಡಲೇಬೇಕಲ್ಲ, ಇಲ್ದಿದ್ರೆ ಏನೂ ನಡೆಯಲ್ಲ, ಅವಳು ಉತ್ತರಿಸಿದಳು. ಅವರ ವಾದ ಮುಂದುವರೆದಿತ್ತು. ಆದಿತ್ಯನ ತುಟಿಯಂಚಿನಲ್ಲಿ ಸಣ್ಣ ನಗು ಮೂಡಿತು. ಅವನಿಗೆ ಮತ್ತೊಂದು ನೋಟಿಸ್ ಬೋರ್ಡ್ ನೆನಪಾಯಿತು. ಮತ್ತೊಂದು ದಿನ, ಮತ್ತೊಂದು ವಾದ. ಕ್ಷಣದಲ್ಲಿಯೇ ಅಂದು ಎದುರು ನಿಂತು ವಾದ ಮಾಡುತ್ತಿದ್ದ ಅದೇ ಹಠ, ಅದೇ ಅಹಂ ಇವತ್ತು ತನ್ನ ಸಂಸಾರದ ಭಾಗವಾಗಿದೆ ಅಂದುಕೊಂಡಾಗ ಆದಿತ್ಯನಿಗೆ ಒಳಗೊಳಗೆ ಒಂದು ರೀತಿಯ ನೆಮ್ಮದಿ. ಅವತ್ತು ಕಾಲೇಜಿನ ನೋಟಿಸ್ ಬೋರ್ಡ್ ಮುಂದೆ ಒಬ್ಬರಿಗೊಬ್ಬರು ಸೋಲಬಾರದೆಂದು ಜಗಳವಾಡುತ್ತಿದ್ದವಳು ಇವತ್ತು ತನ್ನ ಮನೆ ಬೆಳಗುವ ದೀಪವಾಗಿ, ಹಠ ಮಾಡಿದರೂ ತನ್ನವರ ಒಳಿತಿಗಾಗಿಯೇ ಮಿಡಿಯುವ ಜೀವವಾಗಿ ಜೊತೆಗಿದ್ದಾಳೆ. ಈ ಬದಲಾವಣೆ, ಈ ಸಾಂಗತ್ಯ ಅವನಿಗೆ ಗೊತ್ತಿಲ್ಲದ ಒಂದು ಸಣ್ಣ ಮುಗುಳ್ನಗುವನ್ನು ಆ ಕ್ಷಣಕ್ಕೆ ಉಡುಗೊರೆಯಾಗಿ ನೀಡಿತ್ತು. ಇನ್ನು ಸುಮ್ಮನಿರಬಾರದೆಂದು ಆದಿತ್ಯ ಮುಂದೆ ಹೋದ. ಎಕ್ಸ್ಕ್ಯೂಸ್ ಮೀ. ಇಬ್ಬರು ಅವನ ಕಡೆ ಅಚ್ಚರಿಯಿಂದ ನೋಡಿದರು. ಅವನು ಒಮ್ಮೆ ನೋಟಿಸ್ ಬೋರ್ಡ್ ಕಡೆ ನೋಡಿ ನಂತರ ಅವರ ಕಡೆ ನೋಡಿದ. ನೀವಿಬ್ಬರು ಕ್ಲಾಸ್ಮೇಟ್ಸ್ ಅಲ್ವಾ? ಹೌದು ಸರ್, ಇಬ್ಬರು ಒಟ್ಟಿಗೆ ಉತ್ತರಿಸಿದರು. ಒಳ್ಳೆಯದು, ಹಾಗಿದ್ರೆ ಈ ವಾದ ಮಾಡೋದು ಒಂದು ರೀತಿ ಐಷಾರಾಮಿ ನಿಮಗೆ. ಅವರು ಗೊಂದಲದಿಂದ ಕಣ್ಣು ಮಿಟುಕಿಸಿದರು. ಆದಿತ್ಯ ಸಹಜವಾಗಿ ಮುಂದುವರೆಸಿದ, ಯಾಕಂದರೆ ಕ್ಲಾಸ್ಮೇಟ್ಸ್ಗೆ ವಾದ ಮಾಡಿ ಕೂಡ ಮತ್ತೆ ಜೊತೆಯಲ್ಲೇ ಕೆಲಸ ಮಾಡೋ ಅವಕಾಶ ಇರುತ್ತೆ. ನಿಜವಾದ ಸಮಸ್ಯೆ ಶುರುವಾಗೋದು ಜನ ಮಾತಾಡೋದನ್ನು ನಿಲ್ಲಿಸಿದಾಗ. ಮತ್ತೆ ಮುಂದುವರೆಸಿದ ಆದಿತ್ಯ, ನೀವಿಬ್ಬರು ಪ್ರಾಜೆಕ್ಟ್ಗಿಂತ ಹೆಚ್ಚಾಗಿ ನಿಮ್ಮ ಅಹಂಕಾರವನ್ನು ರಕ್ಷಣೆ ಮಾಡೋಕೆ ಹೋದರೆ ಈ ನೋಟಿಸ್ ಬೋರ್ಡ್ ಬದಲಾಗ್ತಲೇ ಇರುತ್ತೆ, ಆದರೆ ನೀವು ಮಾತ್ರ ಇಲ್ಲೇ ಸಿಕ್ಕಾಕೊಂಡಿರ್ತೀರಿ ಎಂದ ತಕ್ಷಣ ಅವರಿಗೆ ಅರ್ಥವಾಗಿತ್ತು ಆದಿತ್ಯನ ಮಾತುಗಳು. ಹುಡುಗ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮತ್ತೆ ಆ ಪೇಪರ್ ಕಡೆ ನೋಡಿದ. ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡು. ಹುಡುಗಿ ಒಮ್ಮೆ ತಲೆಯಾಡಿಸಿದಳು. ನೆಕ್ಸ್ಟ್ ಟೈಮ್ ನೀನು ಮೊದಲು ಫೋನ್ ರಿಸೀವ್ ಮಾಡು ಎಂದಳು. ಅವರಿಬ್ಬರು ಬೋರ್ಡ್ನಿಂದ ದೂರ ನಡೆದರು. ಇನ್ನೂ ಅಷ್ಟೇ ಹಠದಿಂದಿದ್ದರು, ಆದರೆ ಇಬ್ಬರೂ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿದ್ದರು. ಆದಿತ್ಯ ಅವರು ಹೋಗುವುದನ್ನೇ ನೋಡಿದ. ಮತ್ತೆ ಅದೇ ಪರಿಚಿತ ಭಾವನೆ ಮರಳಿತು. ಅವನಿ ಮತ್ತು ತಾನು ಎಣ್ಣೆ ಸೀಗೆಕಾಯಿ ಸಂಬಂಧ. ಅಷ್ಟೇ ಹಠ, ಅಷ್ಟೇ ಜಗಳ, ಮಿತಿಗಳನ್ನು ಪರೀಕ್ಷಿಸುವ ಆಟ. ಆದರೂ ಎಲ್ಲೋ ಒಂದು ಕಡೆ ಒಂದೇ ಹಾದಿಯಲ್ಲಿ ಇಬ್ಬರೂ ಸಾಗುತ್ತಿದ್ದರು. ಅವನು ಮೆಲ್ಲಗೆ ತಲೆಯಲ್ಲಾಡಿಸಿದ. ಮುಗುಳ್ನಗು ಮರಳಿತ್ತು. ಕೆಲವು ವಿಷಯಗಳು ಯಾವತ್ತೂ ಬದಲಾಗಲ್ಲ. ಅವನು ತನ್ನ ವಾಚ್ ನೋಡಿ ಆಫೀಸ್ ಬ್ಲಾಕ್ ಕಡೆ ನಡೆದ. ಆ ಹಳೆಯ ನೆನಪು ಅವನನ್ನು ಮೌನವಾಗಿ ಹಿಂಬಾಲಿಸುತ್ತಿತ್ತು. ಮುಂದುವರೆಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.